ಜೈ ಶ್ರೀರಾಮ್. ಅವ್ವ ಮಗಳ ಚಾನಲ್ನ ನೋಡ್ತಾ ಇರೋ ಎಲ್ಲರಿಗೂ ನಮಸ್ಕಾರಗಳು. ಯಾರೆಲ್ಲ ಮೊದಲನೇ ಬಾರಿ ಅವ್ವ ಮಗಳ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನಿವತ್ತು ಪೈನಾಪಲ್ ಕೇಸರಿಬಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಪೈನಾಪಲ್ ಕೇಸರಿಬಾತ್ ಮಾಡಲಿಕ್ಕೆ ನಾನು ಇಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. ಅದು ಬಾಂಬೆ ರವೆ. 1/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ನೀವು 1 ಕಪ್ಪಿಗೆ 1 ಕಪ್ ಆದರೂ ಹಾಕ್ಬೋದು, 3/4 ಕಪ್ ಆದರೂ ಹಾಕ್ಬೋದು. ನಿಮ್ಮ ಸಿಹಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೊಳ್ಳಿ. ತುಪ್ಪ, ಎಣ್ಣೆ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪೌಡರ್. ಇದು ಕಲರ್ಗೋಸ್ಕರ ಕೇಸರಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ಲವಂಗ ಹಾಗೆ ಪೈನಾಪಲ್. ಬನ್ನಿ, ಈಗ ಯಾವ ರೀತಿ ಪೈನಾಪಲ್ ಕೇಸರಿಬಾತ್ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಬಾಣಲಿಗೆ ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳೋಣ. ಪೈನಾಪಲ್ ಕೇಸರಿಬಾತ್ನ ಈ ಹದದಲ್ಲಿ ಮಾಡಿದ್ರೆ ದೇವಸ್ಥಾನದ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಖಂಡಿತ ಮತ್ತೆ ಮತ್ತೆ ಕೇಳಿ ಹಾಕಿಸ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವತ್ತು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು. ಸಾಮಾನ್ಯವಾಗಿ ಒಬ್ಬೊಬ್ಬರು ಈ ಕೇಸರಿಬಾತ್ನ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಕೆಲವರು ಬೆಲ್ಲದ ಕೇಸರಿಬಾತ್ ಮಾಡ್ತಾರೆ, ಕೆಲವರು ಸಕ್ಕರೆದು ಮಾಡ್ತಾರೆ, ಇನ್ನು ಕೆಲವರು ಪ್ಲೈನ್ ಕೇಸರಿಬಾತ್ ಮಾಡ್ತಾರೆ, ಕೆಲವರು ಪೈನಾಪಲ್ ಕೇಸರಿಬಾತ್ ಮಾಡ್ತಾರೆ. ಹೀಗೆ ಕೆಲವರು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಜಾಸ್ತಿ ತುಪ್ಪ ಬೇಡ ಅನ್ನೋರು ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡ್ತಾರೆ. ಇನ್ನು ಕೆಲವರು ಬರೀ ತುಪ್ಪದಲ್ಲೇ ಮಾಡ್ತಾರೆ. ನೋಡಿ, ಇವಾಗ ತುಪ್ಪ ಬಿಸಿಯಾಗಿದೆ. ಈಗ ಮೊದಲಿಗೆ ಗೋಡಂಬಿನ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆಗಬೇಕು. ಈಗ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆದ ತಕ್ಷಣ ತೆಕ್ಕೊಂಬಿಡೋಣ. ಇನ್ನು ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸೋಣ. ಇವಾಗ ಎಣ್ಣೆ ಕಾಯಲಿ. ಈ ಎಣ್ಣೆ ಬಿಸಿ ಆದ ನಂತರ ಈಗ 1 ಕಪ್ ರವೆ ಸೇರಿಸೋಣ. ಈ ರವೆನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಜೊತೆಗೆ ಲವಂಗನೂ ಸೇರಿಸೋಣ. ಒಂದು 4-5 ಲವಂಗ ತೊಗೊಂಡಿದ್ದೀನಿ. ಈ ಲವಂಗನ ಸೇರಿಸೋಣ. ನಾನು ತುಪ್ಪ ಮತ್ತು ಎಣ್ಣೆನ ಜಾಸ್ತಿ ಬಳಸ್ತಾ ಇಲ್ಲ, ಯಾಕಂದರೆ ತುಪ್ಪ ಮತ್ತು ಎಣ್ಣೆ ಜಾಸ್ತಿ ಆಗಿಬಿಟ್ರೆ ತಿನ್ನೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಕಡಿಮೆ ತುಪ್ಪ ಮತ್ತು ಕಡಿಮೆ ಎಣ್ಣೆನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಪ್ರಮಾಣ ಹಾಗೂ ತುಪ್ಪದ ಪ್ರಮಾಣನ ಜಾಸ್ತಿ ಮಾಡ್ಕೋಬಹುದು. ನೋಡಿ, ರವೆನ ಚೆನ್ನಾಗಿ ಹುರ್ಕೋಬೇಕು. ಈ ರವೆದು ಘಮ ಬರಬೇಕು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಬರುತ್ತೆ. ಸುಮಾರು 1.5-2 ನಿಮಿಷಗಳ ಕಾಲ ರವೆನ ಹುರ್ಕೋಬೇಕು. ನೋಡಿ, ಇವಾಗ ರವೆ ಚೆನ್ನಾಗಿ ಹುರಿದಿದೆ. ಸುಮಾರು 1-2 ನಿಮಿಷಗಳ ಕಾಲ ಹುರಿದಿದ್ದೀನಿ. ತುಂಬ ಘಮ ಸ್ಮೆಲ್ ಬರ್ತಾ ಇದೆ. ರವೆ, ತುಪ್ಪ ಮತ್ತು ಲವಂಗದ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಟೈಮಲ್ಲಿ ಇದನ್ನ ಇಳಿಸ್ಬಿಟ್ಟು ಈಗ ಪೈನಾಪಲ್ನ ರೆಡಿ ಮಾಡ್ಕೊಳ್ಳೋಣ.
ನಾನೀಗ ಈ ಕಪ್ಪಿಂದ 1 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೆ 2.5 ಕಪ್ನ ನೀರನ್ನ ಸೇರಿಸಿ ಕುದಿಸೋಕ್ಕಿಟ್ಟಿದ್ದೀನಿ. ಈ ನೀರಿಗೆ ಇವಾಗ ಸುಮಾರು 3/4 ಕಪ್ಪಷ್ಟು ಪೈನಾಪಲ್ ತೊಗೊಂಡಿದ್ದೀನಿ. ಈ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸೋಣ. ಹಾಗೆ ಬಿಸಿನೀರಲ್ಲಿ ನೆನೆಸಿರ್ತಕ್ಕಂಥ ಕೇಸರಿನೂ ಕೂಡ ಈ ನೀರಿಗೆ ಸೇರಿಸೋಣ. 1 ಕಪ್ಪಿಗೆ 2.5 ಕಪ್ ನೀರನ್ನ ಸೇರಿಸಲೇಬೇಕು. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಕಡಿಮೆ ಅಂದರೆ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು ಪೈನಾಪಲ್. ಬಾಳೆಂದರಿ ಪ್ರಣಯಾನುಭವ ಕವಿತೆ ಆತ್ಮಾನುಸಂಧಾನ, ನೆನಪೆಂದರೆ ಮಳೆ ಬಿಲ್ಲ ಛಾಯೆ ನನ್ನಿದೆಯ ಬಾಂಧಳದಿ, ಓ ನನ್ನಿದೆಯ ಬಾಂಧಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ಹರಿದವಳೆ. 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಭಾಸಂಪಿಗೆ ಸವಿಭಾವಲಹರಿ ಹರಿಯೇ ಪನ್ನೀರ ಜೀವನದಿ, ಭಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಮುಡುಪಿರಲಿ, ಇರುವಂತ 100 ಕೈ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಈ ಫಿಲಮ್ನಾಗಲಿ ಈ ಸಾಂಗ್ನಾಗಲಿ ಎಷ್ಟು ಸರಿ ಕೇಳಿದ್ರು ನೋಡಿದ್ರು ಬೇಜಾರೇ ಅನಿಸಲ್ಲ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ನೋಡಿ, ಸುಮಾರು ಒಂದು 2.5 ನಿಮಿಷಗಳ ಕಾಲ ಇದು ಕುದೀತಾ ಇದೆ. 2.5-3 ನಿಮಿಷ ಕುದ್ರೆ ಸಾಕಾಗುತ್ತೆ. ಇವಾಗ ಇದನ್ನ ತೆಗೆದುಬಿಟ್ಟು ರವೆಗೆ ಸೇರಿಸೋಣ. ನೋಡಿ, ಈಗ ಇದನ್ನ ರವೆಗೆ ನಿಧಾನವಾಗಿ ಮಿಕ್ಸ್ ಮಾಡೋಣ. ಯಾಕಂದ್ರೆ ತುಂಬ ಬಿಸಿ ಇರೋದ್ರಿಂದ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ರವೆಗೆ ಇದನ್ನ ಮಿಕ್ಸ್ ಮಾಡೋಣ. ನೋಡಿ, ಈಗ ಮಿಕ್ಸ್ ಮಾಡ್ತಾ ಇರೋಣ, ಇಲ್ಲಾಂದರೆ ಗಂಟು ಬಿದ್ದುಬಿಡುತ್ತೆ. ಪೈನಾಪಲ್ ಕೇಸರಿಬಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಪೈನಾಪಲ್ ಕೇಸರಿಬಾತನ್ನ ಮಾಡುವಾಗ ಆದಷ್ಟು ಪೈನಾಪಲ್ ಹುಳಿ ಇಲ್ಲದೇ ಇರೋದು, ಸ್ವೀಟ್ ಇರೋದು ತೊಗೊಳ್ಳಿ. ಹುಳಿ ಇದ್ದರೆ ಕೇಸರಿಬಾತ್ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವೀಟ್ ಕಡಿಮೆ ಅಂದರೆ ಸ್ವಲ್ಪ ಸ್ವೀಟ್ನ ಜಾಸ್ತಿ ಆ್ಯಡ್ ಮಾಡಿ. ಇಲ್ಲ ನಿಮಗೆ ಸ್ವೀಟ್ ಸಾಕು ಅನಿಸಿದರೆ 1 ಕಪ್ ರವೆಗೆ 3/4 ಕಪ್ಪಷ್ಟು ಸಕ್ಕರೆ ಹಾಕಿ. ನೋಡಿ, ಇವಾಗ ಚೆನ್ನಾಗಿ ಈ ನೀರೆಲ್ಲ ಬಿಟ್ಕೋಬೇಕು, ಗಟ್ಟಿ ಆಗಬೇಕು. ಇದು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋತಾ ಇರೋಣ.
ನೋಡಿ ಇವಾಗ ಈ ಟೈಮಲ್ಲಿ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡೋಣ. ಒಂದು 3/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕೇಸರಿ ಬಾತ್ಗೆ ಕಲರ್ಗೆ ಕೆಲವರು ಫುಡ್ ಕಲರ್ನ ಆ್ಯಡ್ ಮಾಡ್ತಾರೆ. ಫುಡ್ ಕಲರ್ನಾದರೂ ಆ್ಯಡ್ ಮಾಡಿ, ಇಲ್ಲ ಕೇಸರಿ ಇದ್ದೆ ಕೇಸರಿನಾದರೂ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದನ್ನಾದರೂ ಆ್ಯಡ್ ಮಾಡಿ. ಆದಷ್ಟು ಕಲರ್ಗೋಸ್ಕರ ಅರಿಶಿನ ಯೂಸ್ ಮಾಡಿ, ಇಲ್ಲ ಕೇಸರಿ ಯೂಸ್ ಮಾಡಿ. ಫುಡ್ ಕಲರ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಹೇಳ್ತಾರೆ, ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ಕೋಬೇಕು. ನೋಡಿ ಇವಾಗ ಸಕ್ಕರೆ ಎಲ್ಲ ಕರ್ಕೊಂಡು ನೀಟಾಗಿ ಬೆರೆತ್ಕೊಂಡಿದೆ. ಈಗ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ, ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವುದೇ ಒಂದು ಪದಾರ್ಥ ಆಗಲಿ ಕಲರ್ಗಿಂತ ಹೆಲ್ತ್ ಮುಖ್ಯ. ನೋಡಿ ಇವಾಗ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕೇಸರಿ ಬಾತ್ ರೆಡಿಯಾಗಿದೆ. ಈಗ ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಸೇರಿಸೋಣ. ಇದು ನೀವು ಆಪ್ಷನಲ್. ಕೊನೆಗೆ 1 ಸ್ಪೂನ್ ತುಪ್ಪ ಬೇಕು ಅಂದರೆ ಸೇರಿಸಿ, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದು ಯುವರ್ ಚಾಯ್ಸ್. ನೋಡಿ ಇವಾಗ ಕೇಸರಿ ಬಾತ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡಿ ಫೈನಲಿ ಈ ರೀತಿಯಾಗಿ ಕೇಸರಿ ಬಾತ್ ರೆಡಿಯಾಗಿದೆ. ನೀವು ಈ ರೀತಿಯಲ್ಲಿ ಮನೇಲಿ ಟ್ರೈ ಮಾಡಿ. ಹಾಗೆ ನೀವು ಯಾವ ರೀತಿಯೆಲ್ಲ ಕೇಸರಿ ಬಾತ್ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಅವ್ವ ಮಗಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.